ದಸರಾ ಹಿನ್ನೆಲೆ ಮೈಸೂರಿನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಫಲಪುಷ್ಪ ಪ್ರದರ್ಶನದಲ್ಲಿ ಗಾಂಧಿ ತತ್ವದ ಅನಾವರಣವಾಗಿದೆ. ಸತ್ಯ, ಅಹಿಂಸೆ, ಸಮಾನತೆ, ಸ್ವಾವಲಂಬನೆ ಇವೆಲ್ಲವೂ ಕೂಡ ಗಾಂಧೀಜಿಯವರ ತತ್ವ. ಇದೆಲ್ಲವೂ ಕೂಡ ಅಲ್ಲಿ ಅನಾವರಣ ಆಗಿರುವಂಥದ್ದು. 2 ಲಕ್ಷ ಹೂವುಗಳನ್ನು ಬಳಸಿ ಗಾಂಧಿ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ. ಮೈಸೂರಿನ ಅಂಗಳದಲ್ಲಿ ಹೂವಿನ ಲೋಕವೇ ತೆರೆದುಕೊಂಡಿರುವಂಥದ್ದು. ದಸರಾ ಹಿನ್ನೆಲೆ ಇವತ್ತಿನಿಂದ ಫ್ಲವರ್ ಶೋ, ಫಲಪುಷ್ಪ ಪ್ರದರ್ಶನ ಆರಂಭವಾಗಿರುವಂಥದ್ದು. ಇವತ್ತು ಉದ್ಘಾಟನೆ ಆಗಿದೆ. ಕೆಲವೇ ಹೊತ್ತಿನಲ್ಲಿ ಫ್ಲವರ್ ಶೋ ಉದ್ಘಾಟನೆ ಆಗಲಿಕ್ಕಿದೆ. ಮೈಸೂರಿನ ಕುಪ್ಪಣ್ಣ ಪಾರ್ಕ್ನಲ್ಲಿ ನಡೀತಾ ಇರುವಂಥ ಫ್ಲವರ್ ಶೋ ಇದು. ಗಾಂಧೀಜಿಯವರ ಥೀಮ್ನಲ್ಲಿ ಈ ಒಂದು 2 ಲಕ್ಷಕ್ಕೂ ಹೆಚ್ಚು ಹೂವುಗಳು ಅದರಲ್ಲಿ ಬಂದಿರುವಂಥ ಒಂದು ಫಲಪುಷ್ಪ ಪ್ರದರ್ಶನ. 1 ಲಕ್ಷದಿಂದ 2 ಲಕ್ಷ ಗುಲಾಬಿ ಹೂ, ಸೇವಂತಿಗೆ ಸೇರಿದಂತೆ ಹಲವು ಹೂವುಗಳಿಂದ ಗಾಂಧೀಜಿಯವರ ಥೀಮ್ನಲ್ಲಿ ಒಂದು ಪ್ರದರ್ಶನ ಆರಂಭ ಆಗ್ತಾ ಇರುವಂಥದ್ದು. ದಸರಾಗೆ ಇವತ್ತಿನಿಂದ ಚಾಲನೆ ಸಿಗ್ತಾ ಇರುವಂತಹದ್ದು. ಮೈಸೂರಿನೆಲ್ಲೆಡೆ ಸಂಭ್ರಮದ ಆಚರಣೆ ಮನೆ ಮಾಡಿರುವಂತಹದ್ದು. ಪ್ರತಿ ಬಾರಿಯೂ ಸಹ ದಸರಾ ಹಬ್ಬದಲ್ಲಿ ವಿಶೇಷವಾದಂತಹ ಥೀಮ್ ನ ಮೂಲಕ ಫಲಪುಷ್ಪ ಪ್ರದರ್ಶನ ಮೈಸೂರಿನಲ್ಲಿ ಜರುಗುತ್ತೆ. ಅದೇ ರೀತಿಯಲ್ಲಿ ಈ ಬಾರಿಯೂ ಸಹ ಮಹಾತ್ಮ ಗಾಂಧೀಜಿಯವರ ಒಂದು ಥೀಮ್ ನಲ್ಲಿ ಕುಪ್ಪಣ್ಣ ಪಾರ್ಕ್ ನಲ್ಲಿ ಇವತ್ತು ಫ್ಲವರ್ ಶೋ ಆರಂಭವಾಗ್ತಾ ಇರುವಂತಹದ್ದು. ಈ ಬಾರಿ ದಸರಾ ಹಬ್ಬದಲ್ಲಿ ಅಂದ್ರೆ ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ದಸರಾ ಬಂದಿರೋದ್ರಿಂದಾಗಿ ಈ ಥೀಮ್ ಅನ್ನ ಅಳವಡಿಕೆ ಮಾಡ್ಕೊಂಡಿರುವಂತದ್ದು, ಆಯ್ಕೆ ಮಾಡ್ಕೊಂಡಿರುವಂತದ್ದು. ಎಸ್, ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಕುಪ್ಪಣ್ಣ ಪಾರ್ಕ್ ನಲ್ಲಿರುವಂತಹ ಗಾಜಿನ ಮನೆಯ ಮುಂಭಾಗ. ಸೊ ತಾವು ಸಂಪೂರ್ಣವಾಗಿ ಗಮನಿಸ್ತಾ ಹೋಗ್ಬೋದು. ಗಾಂಧೀಜಿಯವರ ಒಂದು ತತ್ವವನ್ನ ಅಳವಡಿಕೆ ಮಾಡೋದ್ರ ಮೂಲಕ ಈ ಬಾರಿಯ ಥೀಮ್ ಕಂಡು ಬರ್ತಾ ಇರುವಂತಹದ್ದು. ಸುಮಾರು ಏನಿಲ್ಲ ಅಂದ್ರೆ 1 ರಿಂದ 1.5 ಲಕ್ಷದವರೆಗೂ ಹೂಗಳನ್ನ, ಸೇವಂತಿಗೆ ಜೊತೆಗೆ ಗುಲಾಬಿ ಹೂಗಳನ್ನ ಬಳಕೆ ಮಾಡಿರುವಂತಹದ್ದು. ಬಿಳಿಯ ಹಾಗೂ ಕಪ್ಪು ಬಣ್ಣದಾಗಿರುವಂತಹದ್ದು ಏನು ಹೂಗಳನ್ನ ಬಳಕೆ ಮಾಡುವುದರ ಮುಖಾಂತರವಾಗಿ ಗಾಂಧಿ ಮಂಟಪವನ್ನ ಸಂಪೂರ್ಣವಾಗಿ ತಯಾರಿ ಮಾಡಿರುವಂತಹದ್ದು. ಚರಕ ಸುತ್ತಾ ಇರುವಂತಹ ಗಾಂಧೀಜಿಯವರ ಒಂದು ಪುತ್ಥಳಿಯನ್ನ ಸಹ ಇಲ್ಲಿ ಈ ಆವರಣದಲ್ಲಿ ಅನಾವರಣಗೊಳಿಸಿರುವಂತದ್ದು. ತುಂಬಾ ಸುಂದರವಾಗಿ ಕಟ್ಟಿಕೊಡುವಂತಹ ಕೆಲಸವನ್ನ ಇಲ್ಲಿ ಕಂಡು ಬರ್ತಾ ಇದೆ. ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಇನ್ನೇನು ಇವತ್ತಿನಿಂದ ಚಾಲನೆ ಸಿಗ್ತಾ ಇದೆ. ನಾಳೆಯಿಂದ ಜನರು ಈ ಫಲಪುಷ್ಪ ಪ್ರದರ್ಶನವನ್ನ ವೀಕ್ಷಣೆ ಮಾಡುವುದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಬಾನಾ ಮುಸ್ತಾಕ್ ಅವರು ಜೊತೆಗೆ ಸಿಎಂ ಜೊತೆಗೆ ಹಾಗೂ ಒಂದಷ್ಟು ಗಣ್ಯರ ಜೊತೆಗೆ ಈ ಉದ್ಘಾಟನೆ ಆಗುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತಿನಿಂದ ಫಲಪುಷ್ಪ ಪ್ರದರ್ಶನಕ್ಕೆ ಆರಂಭವಾಗ್ತಾ ಇರುವಂತದ್ದು. ಜೊತೆಗೆ ನಾವು ಈ ಪಾರ್ಕ್ ನಲ್ಲಿ ಗಮನಿಸಬೇಕಾಗಿರುವಂತದ್ದು ಅಂತಂದ್ರೆ ಗಾಂಧೀಜಿಯವರ ತತ್ವಗಳನ್ನ, ಜೊತೆಗೆ ದಂಡಿ ಯಾತ್ರೆ, ಗಾಂಧೀಜಿ ಚರಕದಲ್ಲಿ ನೂಲು ಏನು ನೆಯ್ಯುತ್ತಿರುವಂತಹ ದೃಶ್ಯಗಳನ್ನ ಅಲ್ಲಲ್ಲಿ ಹಾಕಿರುವಂತದ್ದು. ಅದರ ಜೊತೆಗೆ ಸಾಕಷ್ಟು ಹೂಗಳನ್ನ ಬಳಕೆ ಮಾಡಿದ್ದಾರೆ. ಕಲರ್ಫುಲ್ ಹೂಗಳು, ಬೇರೆ ಬೇರೆ ರಾಜ್ಯದಿಂದ ಸಹ ತರಿಸಿರುವಂತಹ ಹೂಗಳನ್ನ ಸಂಪೂರ್ಣವಾಗಿ ನಾವು ಇಲ್ಲಿ ಬಂದಾಗ ನಮಗ್ ಅನ್ಸುತ್ತೆ ಹೂವಿನ ಲೋಕದಲ್ಲೇ ನಾವು ಬೆರಗಿಳಿದಿದ್ದೀವ ಅನ್ನುವ ರೀತಿಯಲ್ಲಿ ನಮಗೆ ಕಟ್ಟಿಕೊಡುವಂತಹ ದೃಶ್ಯಾವಳಿಗಳು ಇಲ್ಲಿ ಕಂಡು ಬರುವಂತದ್ದು. ಸುಮಾರು 35,000 ಹೂಕುಂಡಗಳ ಮಾದರಿಯನ್ನ ಸಹ ಈಗಾಗ್ಲೇ ಇಲ್ಲಿ ಇಟ್ಟಿರುವಂತಹದ್ದು. ಇಂದಿನಿಂದ ಅಂದ್ರೆ ಇವತ್ತು ಉದ್ಘಾಟನೆ ಆಗುತ್ತೆ. ನಾಳೆಯಿಂದ ಏನು ಜನರಿಗೆ ಈ ಫಲಪುಷ್ಪ ಪ್ರದರ್ಶನ ವೀಕ್ಷಣೆಗೆ ಅವಕಾಶ ಮಾಡಿಕೊಡ್ತಾ ಇರುವಂತದ್ದು. ಸೆಪ್ಟೆಂಬರ್ 22ರಿಂದ ಶುರುವಾಗ್ತಾ ಇರುವಂತದ್ದು. 11 ದಿನಗಳ ಕಾಲ ನಡೆಯುವಂತದ್ದು. ಸುಮಾರು 30 ರಿಂದ 35,000 ಹೂವಿನ ಕುಂಡಗಳನ್ನ ಸಹ ಈಗಾಗ್ಲೇ ಮೈಸೂರಿನ ಅಂಗಳದಲ್ಲಿ ಅರಳಿಕೊಂಡಿರುವಂತಹದ್ದು. ಎಸ್, ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಹೋಗ್ಬಹುದು. ಗಾಂಧೀಜಿಯವರ ತತ್ವಗಳನ್ನ ಅಲ್ಲಲ್ಲಿ ಬೋರ್ಡ್ಗಳನ್ನ ಅಳವಡಿಕೆಯನ್ನ ಸಹ ಮಾಡಿರುವಂತದ್ದು. ಇದು ಸಂಪೂರ್ಣ ಗಾಂಧಿ ಕಾಲದಲ್ಲಿ ಆಗಿರುವಂತಹ ಎಲ್ಲಾ ದೃಶ್ಯಾವಳಿಗಳನ್ನ ಸಹ ಕಟ್ಟಿಕೊಡುವಂತಹದ್ದು. ಯಾವಾಗ ಹೋರಾಟಕ್ಕೆ ಗಾಂಧೀಜಿ ಅವರು ಇಳಿತಾರೆ, ಅವರೊಟ್ಟಿಗೆ ಜನರು ಹೋಗುವಂತಹದ್ದು. ಉಪ್ಪಿನ ಸತ್ಯಾಗ್ರಹ ಸಂದರ್ಭದಲ್ಲೇ ಅವರು ಮುನ್ನುಗ್ತಾ ಇರುವಂತಹ ದೃಶ್ಯಗಳಾಗಿರ್ಬೋದು. ಜೊತೆಗೆ ಒಂದಷ್ಟು ಜನರು ಸಹ ಅವ್ರ ಜೊತೆಗೆ ಹೋರಾಟಕ್ಕೆ ಮುಂದಾಗಿರುವಂತದ್ದನ್ನ ಎಲ್ಲವನ್ನು ಸಹ ಈಗಾಗ್ಲೇ ಈ ಗಾಜಿನ ಅಂಗಳದಲ್ಲಿ ಅರಳಿ ಬಂದಿರುವಂತಹದ್ದು. ಎಸ್, ಏನೇನೋ ಕೆಲವೇ ಕ್ಷಣಗಳಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ಒಂದು ಚಾಲನೆ ಆಗುತ್ತೆ. ಈ ಬಾರಿಯ ಮೈಸೂರು ದಸರಾ ಹಬ್ಬಕ್ಕೆ ಗಾಂಧೀಜಿಯವರ ತತ್ವಗಳು ಎಲ್ಲ ಒಂದು ಕಡೆ ಮೂಲ ಆಗಿರುವಂತಹದ್ದು. ನಾಳೆಯಿಂದ ಶುರುವಾಗ್ತಾ ಇರುವಂತದ್ದು. ಸಾಕಷ್ಟು ಜನರ ವೀಕ್ಷಣೆಗೆ ನಾಳೆಯಿಂದ ಅವಕಾಶ ಮಾಡಿಕೊಡ್ಲಾಗ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಆಶೀರ್ವಾದ ನ್ಯೂಸ್, ಮೈಸೂರು.